ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಮನಸ್ಥಿತಿ ಮನೆಸ್ಥಿತಿ ಇನ್ನೊಂದು ಗೀತೆ ಹೇಳ್ತೀನಿ. ಮನಸ್ಥಿತಿ ಮನೆಸ್ಥಿತಿಗೆ ಪರಿಹಾರ ಏನು ಹೇಳ್ಕೊಂಡು ಹೋಗ್ತೀನಿ. ಏನಪ್ಪ ಅಂದರೆ, ಮನೇಲಿ ಯಾವಾಗೂ ಜಗಳಗಳು, ಮನೇಲಿ ಯಾವಾಗ ಒಂದು ಹೆಂಡತಿ ಗಂಡ ಸಮಾಧಾನ ಇಲ್ಲ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ. ಯಾಕೋ ಒಂದು ಮನೇಲಿ ಒಂದು ಮನಸ್ಥಿತಿಗಳೇ ಸರಿ ಇಲ್ಲ ಗುರೂಜಿ, ಯಾರಿಗೂ ಒಬ್ರಿಗೊಬ್ರಿಗೂ ನನಗಿದ್ರೆ. ನೋಡಿ, ಈ ಥರ ಈ ಪರಿಹಾರ ಮಾಡ್ಕೊಳ್ಳಿ, ತುಂಬ ಅನುಕೂಲಗಳಾಗುತ್ತೆ. ಹೇಳ್ಕೊಂಡು ಹೋಗ್ತೀನಿ. ಏನು ಗೊತ್ತಾ, ಬಿಳಿ ಎಕ್ಕದ ಗಿಡದ್ದು ಎಲೆ 11 ಎಲೆ ತೊಗೊಂಬನ್ನಿ. ತೊಗೊಂಬಂದು ಇದು ಯಾವತ್ತು ತರಬೇಕಂದ್ರೆ ಪೌರ್ಣಮಿ ದಿವಸ. ಇದು 3 ಪೌರ್ಣಮಿ ಇಲ್ಲ 5 ಪೌರ್ಣಮಿ ಮಾಡ್ಬೋದು. ನಿಮ್ಮ ಅನುಕೂಲ ನೋಡ್ಕೊಳ್ಳಿ. ನಿಮ್ಗೆ ಅನುಕೂಲ ಇರೋರು 9 ಪೌರ್ಣಮಿ ಬೇಕಾದ್ರೆ 11 ಪೌರ್ಣಮಿ ಬೇಕಾದ್ರೂ ಮಾಡ್ಕೊಬೋದು. ಒಟ್ಟಿನಲ್ಲಿ 3ರಿಂದ 5 ಪೌರ್ಣಮಿಗಳು ಮಾಡಿರಿ, ತುಂಬ ಅನುಕೂಲಗಳಾಗುತ್ತೆ. 100% ಗ್ಯಾರಂಟಿ ಇರ್ತಿದ್ದೀವಲ್ಲ. ಏನು ಗೊತ್ತಾ, 11 ಬಿಳಿ ಎಕ್ಕದ ಗಿಡದ್ದು ಎಲೆ ತೊಗೊಂಬನ್ನಿ. ಅದನ್ನು ಊಟದ ಎಲೆ ಥರ ಅದಕ್ಕೆ ಕಡ್ಡಿಯಲ್ಲಿ ಪೋಣಿಸ್ಕೊಳ್ಳಿ. ಚಿಕ್ಕ ಚಿಕ್ಕದೆಲ್ಲ ಕ್ಲೀನಾಗಿ ಎಲೆಗಳು ಬರ್ತಾವಲ್ಲ, ಅದನ್ನು ಊಟದ ಎಲೆ ಥರ ಮಾಡ್ಕೊಳ್ಳಿ. ಅದು ಪಿನ್ನೆಲ್ಲ ಹೊಡಿಯೋಕೆ ಹೋಗಬೇಡಿ, ಕಡ್ಡಿಗಳಲ್ಲೇ ಮಾಡ್ಕೊಳ್ಳಿ. ಆದಮೇಲೆ ಅದಕ್ಕೆ 1 kg ಅಕ್ಕಿ ತೊಗೊಳ್ಳಿ. ಹೆಂಗೆ 1 kg ಅಕ್ಕಿ, ಅದು ಎಲೆ ಥರ ಮಾಡ್ಕೊಂಡಿರೋದು, 1 ಅಚ್ಚು ಬೆಲ್ಲ, 2 ಬಾಳೆಹಣ್ಣು, 2 ವಿಳ್ಯದೆಲೆ, ಅಡಿಕೆ, ಬಟ್ಲೆ ಅಡಿಕೆ, ಇಷ್ಟು ತೊಗೊಂಡು ಪೌರ್ಣಮಿ ದಿವಸ ನೈಟು ನಿಮ್ಮ ಮನೆ ಮೇಲೆ ಏನಾದರೂ ಮನೆ ಮೇಲೆ ಮೋಡಿದರೆ, ಅಲ್ಲಿ ಯಾರೂ ತೊಂದರೆಗಳಿಲ್ಲ ಅಂದರೆ ಅಲ್ಲಿ ಮಾಡ್ಬೋದು. ಇಲ್ಲ ಗುರೂಜಿ, ನಾವು ಬಾಡಿಗೆ ಮನೆಗಳಿರೋರು, ಕೆಳಗಡೆ ಗ್ರೌಂಡ್ ಫ್ಲೋರ್ ಇರೋದು, ಹಂಗೆ ಹಿಂಗೆ ಅಂದರೆ ನಿಮ್ಮ ಮನೆಯಲ್ಲಿ ಸಾಯಂಕಾಲ 9 ಗಂಟೆ ಇಲ್ಲ 7:30 9 ಗಂಟೆ ಮೇಲೆ ಅಂದ್ರೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಇದನ್ನು ಕ್ಲೀನಾಗಿ ಒರೆಸ್ಬಿಟ್ಟು, ಫಸ್ಟು ವಿಳ್ಯದೆಲೆ ಇದು ನಮ್ಮ ಬಿಳಿ ಎಕ್ಕದ ಗಿಡದ್ದು ಎಲೆ ಅದು ಮಾಡ್ಕೊಂಡಿದ್ದೀರಲ್ಲ, ಅದನ್ನು ಸೆಂಟ್ರಲ್ಲಿ ಇಡಿ. ಎಲ್ಲಿ ಬ್ರಹ್ಮಸ್ಥಾನದಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ, 1 kg ಅಕ್ಕಿ ಹಾಕಿ ಪೂರ್ತಿ ರೌಂಡ್ ಶೇಪಲ್ಲಿ ಮಾಡಿ, ಆಯ್ತಾ. ಅದಾದಮೇಲೆ ಅದ್ರ ಮೇಲೆ 1 ಅಚ್ಚು ಬೆಲ್ಲ ಇಡಿ. ಅದ್ರ ಮುಂದೆಗಡೆ 2 ವಿಳ್ಯದೆಲೆ, 2 ಬಾಳೆಹಣ್ಣು, ಅಡಿಕೆ, ಬಟ್ಲೆ ಅಡಿಕೆ ಇಟ್ಟು ಆ ಕಡೆ ಈ ಕಡೆ ಒಂದೊಂದು ದೀಪ ಹಚ್ಚಿ, ತುಪ್ಪದ ದೀಪ ಹಚ್ಚಿರಿ. ಹಚ್ಚಿ ಪೂಜೆ ಮಾಡ್ಕೊಳ್ಳಿ. ಮನೆ ಪೂಜೆ ಮಾಡಿಕೊಂಡು, ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು ಪೂಜೆ ಮಾಡಿಕೊಂಡು, ಮನೇಲೆಲ್ಲ ಥರ ದೋಷಗಳು ಪರಿಹಾರಗಳಾಗಲಿ, ಮನೆಯಲ್ಲಾರು ನೆಮ್ಮದಿಯಾಗಿದ್ದು ಆರೋಗ್ಯವಾಗಿದ್ದು ಕಾಪಾಡಲಿನಪ್ಪ ಅಂತ ಚಂದ್ರನ ಮಂತ್ರ ಯಾವ್ದಾನ ಬರೋಂಗಿದ್ರೆ ಹೇಳ್ಕೊಳ್ಳಿ. ಓಂ ಸೋಮಾಯ ನಮಃ ಈ ಮಂತ್ರ ಹೇಳ್ಕೊಬೋದು. ಇಲ್ಲ ಚಂದ್ರದೇವಾಯ ನಮಃ, ಇದು 11 ಸತಿ ಹೇಳ್ಕೊಬೋದು, 29 ಸತಿ ಹೇಳ್ಕೊಬೋದು, ಇಲ್ಲ 101 ಸತಿ ನಾನು ಹೇಳ್ಕೊಬೋದು. ಹೇಳ್ಕೊಂಡು ಪೂಜೆ ಮಾಡಿ ಅದಲ್ಲೇ ಬಿಟ್ಬಿಡಿ. ನೈಟ್ ಪೂರ್ತಿ ಅಲ್ಲೇ ಇರಲಿ, ಆ ಬ್ರಹ್ಮಸ್ಥಾನದಲ್ಲೇ ಇರಲಿ. ಬೆಳಿಗ್ಗೆ ಎದ್ದು ಏನು ಮಾಡಬೇಕಪ್ಪ ಅಂದರೆ, ಆ ಒಂದು ಇದಿರ್ತಿತ್ತಲ್ಲ, ಆ ಅಕ್ಕಿ ಎಲೆ ಎಲ್ಲ, ಅಕ್ಕಿನೂ ಒಂದು ಚಿಕ್ಕ ಟಬ್ಬಿಗೆ ಹಾಕ್ಕೊಳ್ಳಿ. ಆ ಬೆಲ್ಲನೂ ಸ್ವಲ್ಪ ಚಚ್ಬಿಟ್ಟು ಅದಕ್ಕೆ ಹಾಕೊಂಡು ಸ್ವಲ್ಪ ನೀರು ಹಾಕಿ, ಈ ಬಾಳೆಹಣ್ಣು ವಿಳ್ಯದೆಲೆಲ್ಲ ಸೈಡಲ್ಲಿ ಇಟ್ಕೊಳ್ಳಿ. ಈ ಎಲೆ ತೊಗೊಂಡೋಗಿ ಅದನ್ನು ಅರಳಿ ಮರದ ಹತ್ರ ಇಟ್ಬಿಡಿ. ಅದು ಬಿಳಿ ಎಕ್ಕದ ಗಿಡದ ಎಲೆ ಮಾಡಿರ್ತಾರಲ್ಲ ಅದನ್ನು, ಈ ವಿಳ್ಯದೆಲೆ, ಬಾಳೆಹಣ್ಣು, ಅಕ್ಕಿ, ಬೆಲ್ಲ ಇದನ್ನೆಲ್ಲ ಹಸು ಕೊಡ್ತಾ ಬನ್ನಿ. ಇದು 3 ಪೌರ್ಣಮಿ ಇಲ್ಲ 5 ಪೌರ್ಣಮಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಮನಸ್ಥಿತಿಗಳು ಮನೆಯಲ್ಲಿ ಒಬ್ರಿಗೊಬ್ಬರು ಅರ್ಥಗಳಾಗದಿರೋದು, ಜಗಳಗಳಾಡೋದು, ಅತ್ತೆ ಸೊಸೆ ಜಗಳಗಳು ಕೂಡ ಇದು ಕಮ್ಮಿ ಆಗುತ್ತೆ. ಮನಸ್ತಾಪಗಳು ಇವೆಲ್ಲ ಮಾಡ್ಕೊಳ್ಳಿ. ಕೃಷ್ಣ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ. ಸದಾ ಒಳ್ಳೇದು ಆಲೋಚನೆಗಳು ಮಾಡಿರಿ. ಇದ್ರ ಜೊತೆ ನಿಮ್ಗೆ ಏನಾನ ಅನುಕೂಲ ಇತ್ತು ಅಂದರೆ, ಸೋಮವಾರ ಶಿವನ ದೇವಸ್ಥಾನಕ್ಕಾಗಲಿ, ನಿಮ್ಮ ಮನೆ ಹತ್ರ ಎಲ್ಲ ಇದ್ದರೆ ಶಿವನ ದೇವಸ್ಥಾನಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ಕೊಡ್ತಾ ಬನ್ನಿ. ಮನಸ್ಥಿತಿಗಳು ಖಂಡಿತ ಕಮ್ಮಿ ಆಗುತ್ತೆ, ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ಜ್ಯೋತಿಷ ತರಬೇತಿಗಳು ಇರ್ತವೆ, ನ್ಯೂಮರಾಲಜಿದು ಇರ್ತವೆ, ಜ್ಯೋತಿಷನೂ ಹೇಳ್ತೀವಿ. 9611931633 ಈ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸದಾ ಕೃಷ್ಣ ನೆನೆಸ್ಕೊಳ್ಳಿ, ಖಂಡಿತ ಒಳ್ಳೇದು ಮಾಡ್ತಾನೆ. ಹರೇ ಕೃಷ್ಣ.